ಹಾಯ್, ವೆಲ್ಕಮ್ ಟು ಡೇ 11 ಆಫ್ ಫೈನಾನ್ಷಿಯಲ್ ಫ್ರೀಡಮ್ ಇನ್ ಎ ಸಿಂಪಲ್ ವೇ. ಇಷ್ಟು ದಿನ ಫೈನಾನ್ಷಿಯಲ್ ಫ್ರೀಡಮ್ ಬಗ್ಗೆ ಥಿಯರಿ ಮಾತಾಡಿದ್ ಸಾಕು, ಈಗ ರಿಯಾಲಿಟಿ ನೋಡೋಣವಾ? 30K, 40K, 50K ಸ್ಯಾಲರಿ ಇಟ್ಕೊಂಡು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಕನ್ಫ್ಯೂಸ್ ಆಗ್ತಿದ್ದೀರಾ? ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್, ಕ್ರಿಪ್ಟೋ, ಗೋಲ್ಡ್ ಅಥವಾ ರಿಯಲ್ ಎಸ್ಟೇಟ್ ಯಾವ್ದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದ್ರೆ ಈ ವಿಡಿಯೋ ನೋಡಿ. ನಾರ್ಮಲ್ ಆಗಿ ರಿಯಲ್ ಎಸ್ಟೇಟ್ ಸೇಫ್ ಅಂತ ಗೊತ್ತಿದೆ ಅಂಡ್ ಇಂಡಿಯಾದಲ್ಲಿ ತುಂಬಾ ಜನ ರಿಯಲ್ ಎಸ್ಟೇಟ್ ಮೇಲೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂಡ್ ಪೇರೆಂಟ್ಸ್ ಕೂಡ ಅದು ಸಪೋರ್ಟ್ ಮಾಡ್ತಾರೆ. ಸೊ ಅದರ್ ದ್ಯಾನ್ ರಿಯಲ್ ಎಸ್ಟೇಟ್, ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋಣ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಸ್ಟಾಕ್ ಅಂದ್ರೆ ಒಂದು ಕಂಪನಿಲಿ ಸ್ಮಾಲ್ ಪಾರ್ಟ್ ಆಫ್ ಶೇರ್ ನ ನೀವು ಓನ್ ಮಾಡೋದು. ದೇರ್ ಆರ್ ಲಾಟ್ ಆಫ್ ಕಂಪನೀಸ್ ಇನ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್. ನಿಮ್ಗೆ ಕನ್ಫ್ಯೂಷನ್ ಆಗ್ಬೋದು, ಯಾವ್ದಕ್ಕೆ ಇನ್ವೆಸ್ಟ್ ಮಾಡಬೇಕು, ಯಾವ್ದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು, ಯಾವ್ದು ಪ್ರಾಫಿಟ್ ಅಲ್ಲಿ ಇದೆ, ಯಾವ್ದು ಲಾಸ್ ಅಲ್ಲಿ ಇದೆ, ಫ್ಯೂಚರ್ಗೆ ಗ್ರೋತ್ ಯಾವ್ದು ಒಳ್ಳೇದು ಅಂತ ಎಲ್ಲ ಕನ್ಫ್ಯೂಷನ್ ಇರ್ಬೋದು. ಸೊ ದೇರ್ ಕಮ್ಸ್ ಮ್ಯೂಚುವಲ್ ಫಂಡ್. ಮ್ಯೂಚುವಲ್ ಫಂಡ್ ಅಂದ್ರೆ ಒಬ್ರು ಎಕ್ಸ್ಪರ್ಟ್ ಇರ್ತಾರೆ, ನೀವು ಕೊಡೋಂತ ಅಮೌಂಟ್ ನ ಅವರು ಪಾರ್ಟ್ ಆಗಿ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಕಂಪನೀಸ್ ಇರುತ್ತೆ. ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್ ಅಂತ ಅವರೇ ಎಲ್ಲಾ ಕಂಪನಿನ ಸೆಲೆಕ್ಟ್ ಮಾಡಿಕೊಂಡು ಅವರೇ ಇಷ್ಟು ಪರ್ಸೆಂಟೇಜ್ ಅಮೌಂಟ್ ನ ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಸೊ ಯಾವಾಗ ನೀವು ಒಂದ್ ಸ್ಟಾಕ್ ಗೆ ಇನ್ವೆಸ್ಟ್ ಮಾಡಿ ಆ ಪರ್ಟಿಕ್ಯುಲರ್ ಸ್ಟಾಕ್ ಲಾಸ್ ಅಲ್ಲಿ ಹೋದ್ರೆ ನಿಮ್ ಅಮೌಂಟ್ ಲಾಸ್ ಆಗ್ತಾ ಹೋಗುತ್ತೆ. ಬಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಒಂದ್ ಕಂಪನಿ ಲಾಸ್ ಮೇಕಿಂಗ್ ಇದ್ರೂ ಕೂಡ ಇನ್ನೊಂದು ಕಂಪನಿ ಅದನ್ನ ಓವರ್ಟೇಕ್ ಮಾಡಿಕೊಂಡು ಪ್ರಾಫಿಟ್ ಮೇಕಿಂಗ್ ಕೊಡುತ್ತೆ. ಸೊ ಕಂಪ್ಯಾರಿಟಿವ್ಲಿ ಮ್ಯೂಚುವಲ್ ಫಂಡ್ ಸೇಫರ್ ಸೈಡ್ ಅಲ್ಲಿ ಇರುತ್ತೆ. ಅಂಡ್ ನೆಕ್ಸ್ಟ್ ಗೋಲ್ಡ್ ಅಂಡ್ ಸಿಲ್ವರ್ ಸೇಫ್ಟಿಗೆ ಇಟ್ಕೊಬೇಕು. ಯಾವಾಗ್ಲೂ ಮ್ಯೂಚುವಲ್ ಫಂಡ್ಸ್ ಅಥವಾ ಸ್ಟಾಕ್ ಮಾರ್ಕೆಟ್ ಅಪ್ ಆಗ್ತಾನೆ ಇರಲ್ಲ. ವಾರ್ ಅನ್ನೋ ಸಿಚುವೇಶನ್ಸ್ ಗಳಲ್ಲಿ ಡೌನ್ ಆಗೋ ಚಾನ್ಸಸ್ ಇರುತ್ತೆ. ಅಂತ ಟೈಮಲ್ಲಿ ಸ್ಟಾಕ್ ಬದಲು ಗೋಲ್ಡ್ ಅಂಡ್ ಸಿಲ್ವರ್ ನಿಮ್ ಪೋರ್ಟ್ಫೋಲಿಯೋನ ಸೇಫ್ ಮಾಡ್ತಾ ಹೋಗುತ್ತೆ. ಸೊ ಕನ್ಫ್ಯೂಸ್ ಆಗ್ಬಿಡಿ. ನೀವು ತುಂಬಾ ಬಿಗಿನರ್ ಆಗಿದ್ರೆ 70% ಆಫ್ ಯುವರ್ ಕ್ಯಾಪಿಟಲ್ ನ ಮ್ಯೂಚುವಲ್ ಫಂಡ್ ಹಾಕಿ, 20% ಆಫ್ ಯುವರ್ ಕ್ಯಾಪಿಟಲ್ ಸ್ಟಾಕ್ಸ್ ಗೆ ಅಂಡ್ 10% ಗೋಲ್ಡ್ ಆರ್ ಸಿಲ್ವರ್ ಗೆ ಕಂಬೈನ್ ಆಗಿ ಹಾಕ್ಬೋದು. ಅಸ್ಯೂಮ್ ನೀವು ಮಂತ್ಲಿ 10,000 ಇನ್ವೆಸ್ಟ್ ಮಾಡ್ತೀರಾ ಅಂದ್ರೆ 7,000 ನೀವು ಮ್ಯೂಚುವಲ್ ಫಂಡ್ ಹಾಕ್ಬೋದು ಅಂಡ್ 2,000 ಸ್ಟಾಕ್ಸ್ ಗೆ ಅಂಡ್ 1,000 ಗೋಲ್ಡ್ ಗೆ. ಸೊ ತುಂಬಾ ಓವರ್ ಥಿಂಕ್ ಮಾಡಬೇಡಿ, ಜಸ್ಟ್ ಸ್ಟಾರ್ಟ್ ಮಾಡಿ. ಲಾಂಗ್ ರನ್ ಅಲ್ಲಿ ನಿಮಗೆ ಪ್ರಾಫಿಟ್ ಇದ್ದೇ ಇರುತ್ತೆ. ನಾಳೆ ನಾನು ನಿಮ್ಗೆ ಜಸ್ಟ್ 1,000 ರೂಪೀಸ್ ಇಂದ ಹೇಗೆ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಬಹುದು ಅಂತ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ಡ್.